ಆಸ್ಟಿಯೋಪೊರೋಸಿಸ್ ಅನ್ನೋದು ಮೂಳೆಗೆ ಸಂಬಂಧಪಟ್ಟ ಕಾಯಿಲೆ ಆಗಿದ್ದು, ಅದನ್ನು ಲಘುವಾಗಿ ತಗೊಂಡ್ರೆ ಅದು ಜೀವಕ್ಕೆ ಮಾರಕವಾಗಬಹುದು. ಹೆಚ್ಚಿನ ಜನರಿಗೆ ಈ ರೋಗದ ಬಗ್ಗೆ ಮಾಹಿತಿ ಇಲ್ಲ. ಈ ರೋಗ ಪ್ರಾರಂಭವಾದಾಗ ಮೊದಲಿಗೆ ಯಾವುದೇ ರೀತಿಯ ನಿರ್ದಿಷ್ಟ ಲಕ್ಷಣಗಳು ಕಾಣಿಸೋದಿಲ್ಲ. ಅದರಿಂದ ಈ ರೋಗದ ಬಗ್ಗೆ ನಾವು ತಿಳ್ಕೊಂಡಿರೋದು ಅತಿ ಮುಖ್ಯ. ಇದನ್ನು ಆರಂಭದಲ್ಲೇ ನಾವು ಗುರುತಿಸಿದಾಗ ಮಾತ್ರ ಅದನ್ನು ತಡೆಗಟ್ಟೋದಕ್ಕೆ ಸಾಧ್ಯವಾಗೋದು. ಸಣ್ಣದಾಗಿ ಬೀಳೋದು ಅಥವಾ ಈ ಮೂಳೆಗಳಿಗೆ ಒತ್ತಡಗಳು ಗಂಭೀರವಾದಂಥ ಮುರಿತಗಳಿಗೆ ಕಾರಣವಾಗಬಹುದು ಮತ್ತು ಇದು ವಯಸ್ಸಾದ ಹಾಗೆ ಹೆಚ್ಚಾಗಿ ಹಾರ್ಮೋನ್ ಬದಲಾವಣೆಗೆ ಕಾರಣವಾಗಿರಬಹುದು. ವಿಶೇಷವಾಗಿ ಋತುಬಂಧ ಆದ ನಂತರ ಮಹಿಳೆಯರಲ್ಲಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಕೊರತೆಯಿಂದ ಈ ಕಾಯಿಲೆ ಉಂಟಾಗುತ್ತೆ. ಈ ಕಾಯಿಲೆಯನ್ನು ಆದಷ್ಟು ನಿಯಂತ್ರಣದಲ್ಲಿಡೋದಕ್ಕೆ ಕ್ಯಾಲ್ಸಿಯಂ ಭರಿತ ಆಹಾರ ಸೇವನೆ ಮುಖ್ಯ. ಕ್ಯಾಲ್ಸಿಯಂ ಕೊರತೆ ಅನ್ನೋದು ಮೂಳೆಗಳನ್ನು ದುರ್ಬಲಗೊಳಿಸುತ್ತೆ. ಆದ್ದರಿಂದ ನಿಮ್ಮ ಆಹಾರದಲ್ಲಿ ಮೊಸರು, ಸೊಪ್ಪು, ಚೀಸ್, ಹಾಲು ಮತ್ತು ಎಲೆ ತರಕಾರಿಗಳಂತಹ ಕ್ಯಾಲ್ಸಿಯಂ ಭರಿತ ಆಹಾರದ ಸೇವನೆ ನಿಮ್ಮ ಮೂಳೆಯನ್ನು ಬಲಪಡಿಸುವುದಕ್ಕೆ ಸಹಕಾರಿಯಾಗಿದೆ. ಮೆಗ್ನೀಷಿಯಂ ಮತ್ತು ಪ್ರೋಟೀನ್. ಡಾರ್ಕ್ ಚಾಕೊಲೇಟ್ ಸೇವನೆ ಮೆಗ್ನೀಷಿಯಂ ಕೊರತೆಯ ನಿವಾರಣೆಗೆ ಸುಲಭ ಮಾರ್ಗವಾಗಿದೆ. ಸೋಯಾಬೀನ್ ಮತ್ತು ಬಾಳೆಹಣ್ಣಿನ ಸೇವನೆಯಿಂದ ಸಹ ಈ ಖನಿಜಗಳ ಕೊರತೆಯನ್ನು ನೀಗಿಸಬಹುದು. ಪ್ರೋಟೀನ್ ಭರಿತ ಹಾಲು, ಮೊಟ್ಟೆ ಹಾಗೂ ಬೇಳೆಗಳನ್ನು ಸೇವಿಸೋದ್ರಿಂದ ಈ ಕೊರತೆಯನ್ನು ತಡೆಯಬಹುದು. ಇದು ಮೂಳೆಗಳನ್ನು ಒಳಗಿನಿಂದ ಬಲಪಡಿಸೋದಕ್ಕೆ ಸಹಾಯ ಮಾಡುತ್ತೆ. ಆದ್ದರಿಂದ ಪ್ರೋಟೀನ್ ಭರಿತ ಆಹಾರ ಮತ್ತು ಮೆಗ್ನೀಷಿಯಂಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿ ಮತ್ತು ಈ ಕೊರತೆಯನ್ನು ತಪ್ಪಿಸೋದಕ್ಕೆ ಮೂಳೆಯ ಸಾಂದ್ರತೆಯನ್ನು ಹೆಚ್ಚಿಸಿ. ವಿಟಮಿನ್ ಡಿ ಆಹಾರದಲ್ಲಿನ ಕ್ಯಾಲ್ಸಿಯಮನ್ನು ಹೀರ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ವಿಟಮಿನ್ ಡಿ ನಮ್ಮ ಸ್ನಾಯುಗಳು ಮತ್ತು ರೋಗ ನಿರೋಧಕ ವ್ಯವಸ್ಥೆಗಳ ಆರೋಗ್ಯಕರ ಕಾರ್ಯನಿರ್ವಹಣೆಯನ್ನು ಉತ್ತೇಜಿಸುತ್ತೆ. ಇದು ಈ ರೋಗವನ್ನು ತಡೆಯೋದಕ್ಕೆ ಸಹಾಯ ಮಾಡುತ್ತೆ. ವಿಟಮಿನ್ ಡಿಯನ್ನು ನೀವು ಸೂರ್ಯನ ಬೆಳಗಿನ ಬಿಸಿಲಿಗೆ ನಿಲ್ಲೋದ್ರಿಂದನೂ ಪಡಿಬಹುದು ಅಥವಾ ವಿಟಮಿನ್ ಡಿ ಆಹಾರದ ಸೇವನೆಯಿಂದಲೂ ಪಡಿಬಹುದು.